ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2024 ದಸರಾ ಉದ್ಘಾಟನೆಗೆ ಸನ್ನದ್ಧವಾಗಿರುವ ಚಾಮುಂಡಿ ಬೆಟ್ಟ ಈಗಾಗಲೇ ಎಲ್ಲಾ ರೀತಿಯಂತ ಸಿದ್ಧತೆ ನಡೆದಿದೆ. ವಿವಿಧ ಬಗೆಯ ಹೂಗಳಿಂದ ವೇದಿಕೆಯ ಅಲಂಕಾರ ಮಾಡಲಾಗಿದೆ. ವೇದಿಕೆಯ ಬಲಭಾಗದಲ್ಲಿ ಬೆಳ್ಳಿ ರಥವನ್ನು ಕೂಡ ಇಟ್ಟಿದ್ದಾರೆ ಜಿಲ್ಲಾಡಳಿತ. ರಥದ ಮೇಲೆ ವಿರಾಜಮಾನಳಾದ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಾಡ ಹಬ್ಬಗೆ ಚಾಲನೆ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಸಾರ್ವಜನಿಕರು ಕುಳಿತುಕೊಳ್ಳುವುದಕ್ಕೆ 1,000 ಆಸನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಈಗ ಜಿಟಿ ದೇವೇಗೌಡರು ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಹಂಪ ನಾಗರಾಜಯ್ಯನವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇದೆ. ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು, ನಿರ್ಮಲಾ ಸೀತಾರಾಮನ್ ಅವರು, ಸೋಮಣ್ಣ ಅವರು ಇವರೆಲ್ಲರೂ ಕೂಡ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇವತ್ತು ಹಿರಿಯ ಸಾಹಿತಿ ಹಂಪ ನಾಗರಾಜರಿಂದ ಉದ್ಘಾಟನೆ ಆಗ್ತಾ ಇದೆ. ಈ ಉತ್ತರ ಭಾರತದಲ್ಲಿ ದುರ್ಗಾ ಕಾಳಿ ಪೂಜಾ ಕಾರ್ಯಕ್ರಮ ದುರ್ಗಾ ಕಾಳಿ ಅಂತೇಳಿ ಮಾಡ್ತಾರೆ. 9 ಅವತಾರವನ್ನ ತಾಳಿರ್ತಕ್ಕಂಥ ನಾಡದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಮೈಸೂರಿನಲ್ಲಿ ಮಹಾರಾಜರು ಕಟ್ಟಿರ್ತಕ್ಕಂಥ, ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಮೈಸೂರಿನ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಎಲ್ಲ ಜನತೆಗೆ ಶುಭ ತರಬೇಕು, ಕನ್ನಡ ನಾಡಿಗೆ ಅಭಿವೃದ್ಧಿ ಆಗಬೇಕು, ಎಲ್ಲವೂ ಒಳ್ಳೆಯದಾಗಬೇಕು ಅಂತೇಳಿ ಮೈಸೂರಿನಲ್ಲಿ ಇವತ್ತಿಂದ ಯುವ ಸಂಭ್ರಮ ಮುಗಿದಿದೆ. ಯುವ ದಸರಾ ನಡೀತದೆ, ರೈತ ದಸರಾ ನಡೀತದೆ, ಮಹಿಳಾ ದಸರಾ ನಡೆಯುತ್ತೆ, ನಾಡ ಕುಸ್ತಿ ನಡೆಯುತ್ತೆ. ಮತ್ತು ಈ ರೀತಿಯ ಬಹಳ ವಿಜೃಂಭಣೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅರಮನೆಯಲ್ಲಿ ಸಂಗೀತ ಕಾರ್ಯಕ್ರಮ, ಈ ರೀತಿ ಬಹಳಷ್ಟು ಕಾರ್ಯಕ್ರಮಗಳು ಭಾರತ ದೇಶದಲ್ಲೇ ಮೈಸೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತವೆ. ಇವತ್ತು ಆ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ನಾಡ ಜನತೆಗೆ ಈ ಒಂದು ನವರಾತ್ರಿಯ ಶುಭಾಶಯಗಳು. ತಾಯಿ ನಾಡದೇವತೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾಡಿಗೆ, ಜನತೆಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ಇದಿಷ್ಟು ಜಿಟಿ ದೇವೇಗೌಡರ ಮಾತು. ಮತ್ತೊಂದು ಕಡೆ ಸಿದ್ಧತೆಗಳಾಗ್ತಾ ಇದ್ದಾವೆ. ಚಾಮುಂಡಿ ಬೆಟ್ಟದಲ್ಲಿ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ವೇದಿಕೆಯ ಬಲಭಾಗದಲ್ಲಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಬೆಳ್ಳಿಯ ರಥದಲ್ಲಿ. ಅಲ್ಲಿನ ಸಿದ್ಧತೆಯ ಕುರಿತು, ಈ ವೇದಿಕೆ ಸಿದ್ಧವಾಗಿದೆಯಲ್ಲ, ಅಲ್ಲಿನ ಸಿದ್ಧತೆಯ ಕುರಿತು ನಮ್ಮ ಮೈಸೂರು ಪ್ರತಿನಿಧಿ ರಂಗಸ್ವಾಮಿಯ ಮಾದಾಪುರ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಕಾರಣಕ್ಕಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇದೀಗ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಗೆ ಇನ್ನು ಕೆಲವೇ ನಿಮಿಷಗಳು ಬಾಕಿ ಇರುವ ಕಾರಣಕ್ಕಾಗಿ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರದ ಶಿಷ್ಟಾಚಾರದ ನಿಯಮಗಳ ಅನ್ವಯ ರಾಜ್ಯ ಸಚಿವರು, ಕೇಂದ್ರ ಸಚಿವರು, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅಂದಾಜು ಸುಮಾರು 50ಕ್ಕೂ ಹೆಚ್ಚು ಹಾಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಐಪಿ ಚೇರ್ಗಳನ್ನ ಫ್ರಂಟ್ ನಲ್ಲಿ ಮತ್ತು ಸೆಕೆಂಡ್ ಲೈನ್ ನಲ್ಲಿ ಕೂಡ ಹಾಕಲಾಗಿದೆ. ಅದರ ಜೊತೆಗೆ ದಸರಾ ಮಹೋತ್ಸವದ ವೇದಿಕೆಯನ್ನ ಎಲ್ಇಡಿ ವಾಲ್ನಿಂದ ಸಿಂಗರಿಸಲಾಗಿದೆ. ಎಲ್ಇಡಿ ವಾಲ್ನ ಎಡಭಾಗದಲ್ಲಿ ಅರ್ಜುನನ ಫೋಟೋ ಮತ್ತು ಬಲಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಫೋಟೋವನ್ನ ಹಾಕುವ ಮೂಲಕವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಪ್ರತಿ ಬಾರಿಯೂ ದಸರಾ ಮಹೋತ್ಸವದ ಉದ್ಘಾಟನೆಗೆ ವಿಶಿಷ್ಟವಾದಂತಹ ಒಂದಷ್ಟು ಸಂಪ್ರದಾಯಗಳನ್ನ ಇಟ್ಟುಕೊಳ್ಳಲಾಗಿದೆ. ಅಂತಹದ್ದೊಂದು ವ್ಯವಸ್ಥೆಯನ್ನ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದೇನೆ. ಇದು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿರುವ ಬೆಳ್ಳಿ ಲೇಪಿತವಾದಂತಹ ರಥ. ಈ ರಥದ ಮೇಲ್ಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಪಂಚಲೋಹದ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಹಾಗೆ ಸಿಂಗರಿಸಲಾದಂತಹ ಬೆಳ್ಳಿ ರಥವನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಶಿಷ್ಟವಾದಂತಹ ಬಿಳಿ ಮತ್ತು ಸೇವಂತಿಗೆ ಹೂಗಳೇನಿದಾವೆ ಅವುಗಳಿಂದ ಬೆಳ್ಳಿ ರಥವನ್ನ ಅಲಂಕಾರ ಮಾಡಲಾಗಿದೆ. ಹೀಗೆ ಅಲಂಕೃತವಾದಂತಹ ರಥ ಏನಿದೆ ಅದರ ಮೇಲೆ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಇಡಲಾಗುತ್ತೆ. ಈ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕವಾಗಿ ದಸರಾ ಮಹೋತ್ಸವವನ್ನ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಈ ಬಾರಿ ದಸರಾ ಉದ್ಘಾಟಕರಾಗಿ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರನ್ನ ಆಹ್ವಾನಿಸಲಾಗಿದೆ.
ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಳಸುವಂತಹ ಪಂಚಲೋಹದ ಉತ್ಸವ ಮೂರ್ತಿಯನ್ನೇ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಅತ್ಯಂತ ಇಡೀ ಜಗತ್ಪ್ರಸಿದ್ಧವಾದಂತಹ ಅಂಬಾರಿ ಏನಿದೆ ಅಲ್ಲಿಯೂ ಕೂಡ ಕುಳ್ಳಿರಿಸಿ ಅದಕ್ಕೂ ಕೂಡ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಅಂದ್ರೆ ನಾಡ ಹಬ್ಬದ ದಸರಾದ ಉದ್ಘಾಟನೆಗೂ ಮತ್ತು ಜಂಬೂ ಸವಾರಿಗೂ ಒಂದೇ ಉತ್ಸವ ಮೂರ್ತಿಯನ್ನ ಬಳಸುವಂತಹದ್ದು ವಿಶಿಷ್ಟವಾಗಿ ಇರುವಂತಹ ಆಚರಣೆ. ಇನ್ನು ವೇದಿಕೆಯ ಮುಂಭಾಗದ ದೃಶ್ಯಗಳನ್ನ ನೀವು ಗಮನಿಸಬಹುದಾಗಿದೆ. ಅಂದಾಜು ಸುಮಾರು 1,000ಕ್ಕೂ ಹೆಚ್ಚು ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ನಾಡ ಹಬ್ಬ ದಸರಾ ಮಹೋತ್ಸವದ ಉದ್ಘಾಟನೆಯ ಕಾರಣಕ್ಕಾಗಿ ಸ್ವಲ್ಪ ಸಮಯದ ಮಟ್ಟಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮದ ನಂತರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ಲಗ್ನದಲ್ಲಿ ಈ ಬಾರಿಯ ದಸರಾ ಮಹೋತ್ಸವ ಉದ್ಘಾಟನೆ ಆಗಲಿದ್ದು ಅತ್ಯಂತ ನಾಡು ಸುಭಿಕ್ಷವಾಗಿ ಸಮೃದ್ಧಿಯಾಗಿ ವರ್ಷಪೂರ್ತಿ ಇರಲಿ ಅನ್ನುವಂತಹ ಆಶಯ ದಸರಾ ಮಹೋತ್ಸವದ ಉದ್ಘಾಟನಾ ಭಾಷಣದಿಂದ ಮೊಳಗಲಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.